ಈ ದೇವಕನ್ಯೆ ಹುಡುಗನ ಕೈ ಮುಟ್ಟಿದ ತಕ್ಷಣ ಕೈ ಸುಟ್ಟೋಗೋ ತರ ಆಗುತ್ತೆ. ಯಾಕಂದ್ರೆ ಆ ಹುಡುಗ ಕಬ್ಬಿಣದ ಉಂಗುರನ ಹಾಕೊಂಡಿರ್ತಾನೆ. ಕಬ್ಬಿಣದ ಉಂಗುರನ ದೇವಕನ್ಯರು ಮುಟ್ಕೊಳ್ಳೋದಿಲ್ಲ. ಇದರಿಂದ ಸ್ಟೀಫನ್ ಆ ಉಂಗುರನ ತುಂಬಾ ದೂರ ಬಿಸಾಕ್ತಾನೆ. ಇದನ್ನ ನೋಡಿದ ಆ ದೇವಕನ್ಯೆ ತುಂಬಾನೇ ಖುಷಿ ಪಡ್ತಾಳೆ, ನನ್ಗೋಸ್ಕರ ಉಂಗುರನ ದೂರ ಬಿಸಾಕಿದ ಅಂತೇಳಿ. ಇನ್ನು ಈ ದೇವಕನ್ಯೆ ಆ ಸ್ಟೀಫನ್ ಜೊತೆ ತುಂಬಾನೇ ಕ್ಲೋಸ್ ಆಗ್ತಾಳೆ. ಕ್ಲೋಸ್ ಆಗೋದಲ್ಲದೆ ಇಬ್ರು ಪ್ರೀತಿಯಲ್ಲಿ ಕೂಡ ಬೀಳ್ತಾರೆ. ಆಗ ಸ್ಟೀಫನ್ ಹೇಳ್ತಾನೆ, ನಾನು ಕೆಲವು ದಿನ ಬೇರೆ ಊರಿಗೆ ಹೋಗ್ಬೇಕು, ಹೋಗಿ ಬಂದಾದ್ಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಹೋಗ್ತಾನೆ. ಹೀಗೆ ಸಮಯ ಕಳೀತಾ ಇರುತ್ತೆ. ದೇವಕನ್ಯೆ 10 ವರ್ಷದವರೆಗೂ ಸ್ಟೀಫನ್ಗೋಸ್ಕರ ವೇಟ್ ಮಾಡ್ತಾಳೆ, ಆದ್ರೆ ಅವನು ವಾಪಸ್ ಬರೋದಿಲ್ಲ. ಆಗ್ಲೇ ಆ ರಾಜ್ಯದ ರಾಜ ಹೇಳ್ತಾನೆ, ಯಾರು ಆ ದೇವಕನ್ಯನ ಅಂತ್ಯ ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀನಿ, ಹಾಗೆ ನನ್ನ ರಾಜ್ಯನ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ್ಲೇ ಸ್ಟೀಫನ್ ಆ ದೇವಕನ್ಯೆ ಹತ್ರ ಹೋಗ್ತಾನೆ. ದೇವಕನ್ಯೆ ಹತ್ರ ಹೋಗಿ ಏನೋ ಕತೆ ಹೇಳಿ ಅವಳಿಗೆ ಒಂದು ಜ್ಯೂಸ್ ಕುಡಿಸ್ತಾನೆ. ಆ ಜ್ಯೂಸ್ ಕುಡಿದು ಅವಳಿಗೆ ಮತ್ತೆ ಬಂದು ಮಲಗಿ ಬಿಡ್ತಾಳೆ. ಅದಾದ್ಮೇಲೆ ದೇವಕನ್ಯೆ ಎಚ್ಚರಾಗಿ ನೋಡ್ತಾಳೆ, ರೆಕ್ಕೆ ಇರೋದಿಲ್ಲ. ಮುಂದೆ ಏನಾಯ್ತು ಅಂತೇಳಿ ನೋಡ್ಬೇಕಂದ್ರೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಕೆ ಊಹೆ ಕೂಡ ಮಾಡಿರೋದಿಲ್ಲ, ಪ್ರೀತಿಸಿದವನೇ ತನ್ನ ರೆಕ್ಕೆ ಕಟ್ ಮಾಡಿದ ಅಂತ. ಇಲ್ಲಿ ಸ್ಟೀಫನ್ ದೇವಕನ್ಯೆ ರೆಕ್ಕೆ ತಗೊಂಡು ರಾಜನ ಹತ್ರ ಬರ್ತಾನೆ. ರಾಜ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಇನ್ನು ಸ್ಟೀಫನ್ಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಕೂಡ ಮಾಡ್ತಾನೆ. ಇನ್ನು ರಾಜ್ಯನ ಕೂಡ ಅವನಿಗೆ ಕೊಟ್ಟು ಅವನ್ನೇ ರಾಜ ಮಾಡ್ತಾನೆ. ಕೆಲವು ತಿಂಗಳುಗಳಾದ್ಮೇಲೆ ಸ್ಟೀಫನ್ಗೆ ಒಂದು ಮಗು ಹುಟ್ಟುತ್ತೆ. ಇದರಿಂದ ರಾಜ್ಯದಲ್ಲಿ ಎಲ್ಲರೂ ತುಂಬಾನೇ ಖುಷಿಯಾಗಿರ್ತಾರೆ. ಇಲ್ಲಿ ದೇವಕನ್ಯೆ ಕೂಡ ತುಂಬಾನೇ ಸಿಟ್ಟಾಗಿರ್ತಾಳೆ, ಅವನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕಂತೇಳಿ. ಇನ್ನು ಒಂದಿನ ರಾಜನ ಅರಮನೆಗೆ ಬಂದು ಆ ಮಗುಗೆ ಒಂದು ವಿಶ್ ಮಾಡ್ತಾಳೆ. ಆ ವಿಷಯ ಏನಂದ್ರೆ, ಈ ಮಗುಗೆ 16 ವರ್ಷ ಬಂದಾದ್ಮೇಲೆ ಒಂದು ಸೂಜಿ ಚುಚ್ಕೊಳ್ಳುತ್ತೆ. ಇದರಿಂದ ಆ ಮಗು ಮತ್ತೆ ನಿದ್ದೆಯಿಂದ ಎದ್ದೇಳೋದೇ ಇಲ್ಲ. ಇದರಿಂದ ಅಲ್ಲಿರೋ ಸ್ಟೀಫನ್ ತುಂಬಾನೇ ಸಿಟ್ಟಾಗಿ, ನನ್ ಮೇಲೆ ಇರೋ ಸೇಡ್ ನನ್ನ ಮಗು ಮೇಲೆ ಯಾಕೆ ತೋರಿಸ್ತೀಯ ಅಂತೇಳಿ ಕೇಳ್ತಾನೆ. ಆದ್ರೆ ಈ ಮಾತನ್ನ ಆ ದೇವಕನ್ಯೆ ಕೇಳದೆ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಸ್ಟೀಫನ್ 3 ಚಿಕ್ಕ ಮಕ್ಕಳ ತರ ಇರೋ ಅದ್ಭುತ ಶಕ್ತಿಗಳನ್ನ ಕರೆದ್ಬಿಟ್ಟು ಹೇಳ್ತಾನೆ, ನನ್ನ ಮಗುನ 16 ವರ್ಷ ಬೇರೆ ಕಡೆ ಕರ್ಕೊಂಡೋಗಿ ಆಮೇಲೆ ಕರ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಒಂದು ಲೈಕ್